Hello guys, welcome to my channel. ನಾನು ನಿಮ್ಮ ಕೀರ್ತನ. ನೋಡಿದ್ರಾ? ನೋಡಿ. ಇದು ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ಫ್ರೂಟ್ ಅಲ್ಲ, ವೆಜಿಟೇಬಲ್. ಸಾರಿ. ಇದು ಅದಕ್ಕೆ ಫ್ಲವರ್. ಇದು ನೋಡಿ ಎಲ್ಲಿ ನೋಡಿದ್ರಾ? ಇದು ಮಲಯಾಳಲ್ಲಿ ಕೋವಕ ಅಂತಾರೆ. ಕನ್ನಡದಲ್ಲಿ ನಮ್ಮಮ್ಮನ ಕೇಳ್ಬಿಟ್ಟು ಹೇಳ್ತೀನಿ. ಕನ್ನಡದಲ್ಲಿ ವೆಜಿಟೇಬಲ್, ತರಕಾರಿ. ಏನ್ ಗೊತ್ತಾ, ಇವಾಗ ಇದ್ ನಾವು ಕಿತ್ತೀವಲ್ಲ ಗಿಡದಿಂದ, ಕಿತ್ತಾಗ ನಾವ್ ಎಲೆನೂ ಒಂದ್ ಸ್ವಲ್ಪ ಕಿತ್ತಿ ಬಿಡ್ಬೇಕಂತೆ. ಅವಾಗ್ಲೇ ಇದು ತಿರ್ಗಾ ಬೆಳೆಯೋದಂತೆ. ನೋಡಿ, ಇದು ಎವ್ರಿ ವೀಕ್ ಅಟ್ಲೀಸ್ಟ್ ಒಂದು 6-7 ನಮ್ಗೆ ಇದು ಈ ವೆಜಿಟೇಬಲ್ ಸಿಗತ್ತೆ. ಫ್ರೆಶ್ ಆಗಿ. ನೋಡಿ, ಈ ತರ ಎಲ್ಲ ಹೂವ ಬಿಟ್ಟಿರುತ್ತೆ. ಸಾಕು ಬಾ. ಮತ್ತೆ ಏನು ಇಲ್ಲ ಬಾ. ತುಂಬಾ ಬಿಸಿಲು ಗೈಸ್. ನೆನ್ನೆ ನೈಟ್ ಫುಲ್ ಮಳೆ. ಮೆತ್ತಿಗಮ್ಮ ಇಲ್ಲಿ ನೋಡಿ, ಬಾಳೆನ್ ಮರ ಮಳೆಗೆ ಬಿದೋಗ್ಬಿಟ್ಟೈತೆ. ಮತ್ತೆ ಇಲ್ಲಿ ಬಾಳೆನ್ ಬಿಟ್ಟೈತೆ. ನೋಡಿ, ನಾನು ತೋರಿಸ್ತೀನಿ. See the climate here guys. See. ಕನ್ನಡದಲ್ಲಿ ನೋಡಿ ಕ್ಲೈಮೇಟ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಇಲ್ಲಿ ಕ್ಲೈಮೇಟ್. ಬಾಳೆನ್ ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡಿ, ಬಾಳೆನು ಕೆಳಗಡೆ ಬಂದ್ಬಿಟ್ಟೈತೆ. ಫುಲ್ ಹೆವಿ ಮಳೆ ಇಲ್ಲಿ, ಅದಕ್ಕೆ ಬಿದೋಗ್ಬಿಟ್ಟಿದೆ. ಅದು ಇವಾಗ ಇನ್ನೂ ಟೈಮ್ ಇಲ್ಲ ಕಿತ್ತಕ್ಕೆ, ಅದಕ್ಕೆ ನಾವು ಕಿತ್ತಿಲ್ಲ. ಅದು ಒಂದು ಜಾಕ್ ಫ್ರೂಟ್ ಕಾಯಿ ಗೈಸ್, ಮರ. ಅದು ಜಾಕ್ ಫ್ರೂಟ್ ಇದಲ್ಲ, ಅದರದ್ದು ಜಾತಿನೇ. ಆ ಮರ ಅಲ್ಲೈತೆ. ಇನ್ 4-5 ಬಿಡ್ತೈತೆ, ಗೊತ್ತಾಗ್ತೈತಾ? 4-5 ಬಿಟ್ಟೈತೆ. ತುಳಸಿ ಗಿಡ ನೋಡಿ, ತುಳಸಿ ಗಿಡ ಯಾವ್ದೋ ಬೇರೆ ಗಿಡ ತರ ಐತೆ ನೋಡಕ್ಕೆ, ಅರೆ ಅದು ತುಳಸಿ. ಇಷ್ಟು ಬಿಟ್ಟೈತೆ, ಈ ಮಳೆಗೆ ಬಂದ್ಬಿಟ್ಟೈತೆ. ನಮ್ ಬಾವಿಲಿ ಎಷ್ಟು ನೀರಿದೆ ಗೊತ್ತಾ? ಇಷ್ಟೇ ಇರೋದು ವಯಸ್. ಇದು ವಾಟರ್ ಆಪಲ್. ಈ ಗಿಡ ಬಂದು ವಾಟರ್ ಆಪಲ್. ಇಷ್ಟೊಂದು ಬಿಟ್ಟಿತ್ತು ಗೊತ್ತಾ? ಈ ಬಿಸಿಲಿಗೆ ತುಂಬಾ ಸ್ವೀಟ್ ಆಗಿರತ್ತೆ. ಮಳೆಗೆ ಅಷ್ಟು ಸ್ವೀಟ್ ಇರಲ್ಲ ಗೈಸ್. ಇವಾಗ ಬೇರೆ ನೀರೇ ತುಂಬಿಕೊಂಡಿರತ್ತೆ ಆ ಫ್ರೂಟ್ ಅಲ್ಲಿ. ಇದೂನು ಹಂಗೇನೆ. ಇದೂನು ಅದೇ ಗಿಡನೇ. ಇದು ಒಂದು ಎಂಟ್ರಿ ಆಗಾಗ ಒಂದು ವೆಲ್ಕಮ್ ತರ ಗಿಡ ಇದು. ಮತ್ತೆ ಇದು ಸಪೋಟ. ಯಾರಿಗೆಲ್ಲ ಇಷ್ಟ? ಚಿಕ್ಕದಾಗಿ ಬಿಡ್ತೈತೆ. ಮತ್ತೆ ಇದು ಒಂದು ಗಿಡ, ಅದು ಮಲಯಾಳಂನಲ್ಲಿ ಚೇನಾ ಅಂತಾರೆ. ಆ ಗಿಡ ಗೈಸ್ ಇದು. ಇದು ಮಣ್ಣೊಳಗಡೆ ತರಕಾರಿ ಇರತ್ತೆ. ಅದಿನ್ನೂ ಟೈಮ್ ಬಂದಿಲ್ಲ ಕಿತ್ತಕ್ಕೆ, ಆಚೆಯಿಂದ ತೆಗಿಯಕ್ಕೆ. ಮತ್ತೆ ಇದು ಒಂದು ಮ್ಯಾಂಗೋ ಟ್ರೀ ನೋಡಿ. ಅಮ್ಮುಕುಟಿ ಇನ್ನೂ ಕಿತ್ತಕ್ಕೆ ಬಿಟ್ಟಿಲ್ಲ ಗೈಸ್. ಅದು ಹಣ್ಣಾಗ್ಬೇಕಂತೆ. ಹಣ್ಣಾದ್ಮೇಲೆ ಕಿತ್ತಿದ್ರೆ ಅವಾಗ ತುಂಬಾ ಸ್ವೀಟ್ ಆಗಿರತ್ತೆ ಅಂತೆ ತಿನ್ನಾಗ. ನೋಡಿ, ಇಲ್ಲಿ ಇಷ್ಟೊಂದು ಬಿಟ್ಟೈತೆ. ಮತ್ತೆ ಇದು ಒಂದು ನಮ್ ಬಸ್ಲೆ ಸೊಪ್ಪು. ಯಾವಾಗ್ಲೂ ಕಿತ್ತಿ ಇದರಿಂದ ಕರಿ ಮಾಡ್ಕೊಂಡು ತಿನ್ನೋದು. ಅದಕ್ಕೆ ಇವಾಗ ಕಮ್ಮಿ ಆಗ್ಬಿಟ್ಟೈತೆ. ಮತ್ತೆ ಇದು ಒಂದು ಗಾಂಧಾರಿ ಚಿಲ್ಲಿ. ತುಂಬಾ ಖಾರ ಇರತ್ತೆ ಆ ಚಿಲ್ಲಿ ಬಂದು. ಸೊ ಆ ಚಿಲ್ಲಿ ಅಮ್ಮುಕುಟಿಗೆ ಇಷ್ಟ, ಅದಕ್ಕೆ ಬೆಳೆಸ್ತಾ ಇದ್ದಾರೆ. ಇಲ್ಲೇ ಗೈಸ್ ನಾವು ಅಚ್ಚ ಹೊಡೆದು ವೇಸ್ಟಿ ಮತ್ತೆ ಶರ್ಟ್ ಎಲ್ಲ ಇಲ್ಲೇ ಒಗೆಯೋದು. ಯಾಕಂದ್ರೆ ವೈಟ್ ಕಲರ್ ಅಲ್ವಾ, ವಾಷಿಂಗ್ ಮಿಷಿನ್ ಅಲ್ಲೆಲ್ಲ ಹಾಕಲ್ಲ, ಬಿಡಲ್ಲ, ಅಚ್ಚ ಬೈತಾರೆ. ಮತ್ತೆ ಇದು ಒಂದು ಚೇಪೆಕಾಯಿ ನೋಡ್ರಾ, ಅಲ್ಲಿ ಚಿಕ್ಕದಾಗಿ ಬಿಟ್ಟೈತೆ. ಇದು ಒಂದು ಬೆಟ್ಟಿನೆಲೆಕಾಯಿ. ಟೈಮ್ ಇನ್ನೂ ಬಂದಿಲ್ಲ, ಬೆಟ್ಟಿನೆಲೆಕಾಯಿ ಅದು ಬಂದಿಲ್ಲ ಇನ್ನು. ಮತ್ತೆ ಇದೂ ಸಪೋಟನೇ.
ತುಂಬ ಸ್ವೀಟಾಗಿರುತ್ತೆ ಗೈಸ್ ಈ ಸಪೋಟ. ಅಷ್ಟೇ, ನಮ್ಮ ತೋಟ ಬಂದು ಇಷ್ಟೇ. ಇನ್ನೊಂದು ತೋರಿಸಿಲ್ಲ ನಿಮಗೆ. ಇನ್ನೊಂದು ಬಂದು ಆಲೋವಿರಾ. ಇದೆಲ್ಲ ಜಸ್ಟ್ ಮಿನಿ ಪ್ಲಾಂಟ್. ಇದು ರೋಸ್ ಗಿಡ ಗೈಸ್. ರೋಸು ಇಷ್ಟೊಂದು ಬಂದಿತ್ತು ಈ ಸತಿ. ಅದು ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ನೀರು ಯಾರೋ ಆಗ್ದಿರಾ ಇದಾಗ್ಬಿಟ್ಟೈತೆ. ಆಲೋವಿರಾ. ಇದು ಲಿಲ್ಲಿ ಪ್ಲಾಂಟ್. ಇದೆರಡು. ಅಷ್ಟೇ ಗೈಸ್, ನಮ್ಮ ಮನೆಯಲ್ಲಿ ಇಷ್ಟು ಗಿಡ ಐತೆ. ಮತ್ತೆ ಇವಾಗ ಅಮ್ಮುಗುಟ್ಟಿ ಬಂದು ನುಗ್ಗೆಕಾಯಿ ಇದಲ್ಲ, ನುಗ್ಗೆಕಾಯಿ ಎಲೆ ಕಿತ್ತಿ ಇವಾಗ ಅದು ಪಲ್ಯ ಮಾಡ್ತಾ ಇದ್ದಾರೆ. ಇವಾಗ ಪಲ್ಯ ಅಲ್ಲ ಬರಬಲ್ಲೆ. ಓ, ಕರಿಗೆ ಹಾಕ್ತಾರಂತೆ. ನಾವೆಲ್ಲ ಕರಿ ಮಾಡಲ್ಲ, ನಮ್ಮ ಬೆಂಗಳೂರಲ್ಲಿ ಯಾವಾಗ್ಲೂ ಪಲ್ಯ ಮಾಡ್ತೀವಿ. ಇಲ್ಲಿ ಬಂದು ಜಾಕ್ ಫ್ರೂಟ್ ಕರಿ ಮಾಡ್ತಾ ಇದಾರಂತೆ. ಆ ಜಾಕ್ ಫ್ರೂಟ್ ತರಕಾರಿ ಇದೆಲ್ಲ ಅದ್ರ ಜೊತೆಗೆ ಇದನ್ನು ಹಾಕಿ ಕರಿ ಮಾಡ್ತಾರೆ. ನಮ್ ದೇವರ ನೋಡಿ, ಮೀಸೆ ತೆಗ್ಬಿಟ್ಟಿದ್ದಾರೆ. ಮೀಸೆ ದಾಡಿ ಕಾಶಿಗೆ ಹೋಗ್ತಾರಂತೆ ಗೈಸ್. ಕಾಶಿಗೆ ಹೋಗ್ತಾರಂತೆ. ಅದಕ್ಕೆ ಒಂದ್ ಸ್ವಲ್ಪ ಇಲ್ಲ ಬಿಯರ್ಡು ಮುಸ್ಟಾಚ್ ಎಲ್ಲ ತೆಗ್ಬಿಟ್ಟಿದ್ದಾರೆ. ಕಾಶಿಗೆ ಹೋಗ್ಮೇಲೆ ಅದೆಲ್ಲ ತಿರ್ಗಾ ಬೆಳ್ಸ್ಕೊಂಡ್ ಬರ್ತಾರಂತೆ ಅಲ್ಲ. ನನ್ ಕಂಡ್ರೆ ಬೇಜಾರಾಗ್ಬಿಟ್ಟಿದೆ ಅಂತೆ ಅವರಿಗೆ, ಅದಕ್ಕೆ ಕಾಶಿಗೆ ಹೋಗ್ತಾ ಇದಾರೆ. ಬೇಬಿ ನಾಚ್ಕೊಂತ ಇದಾರೆ. ಏನಿಗ್ ನಾಚ್ಕೊಂತ ಇದ್ದೀರಾ? ಎಲ್ಲಿಗೆ ಹೋಗ್ಬೇಕು? ನಾನ್ ಕುತ್ಕೊಂತೀನಿ, ನೀವ್ ಹೇಳಿ, ಏನಾರು ಹೇಳಿ. ಫ್ರಂಟ್ ಕ್ಯಾಮರಾ ಆನ್ ಮಾಡಿ ಇಲ್ಲಿ ಕೂತ್ಕೊಳ್ಳಿ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಬೇಕಾ ಗೈಸ್? ರೀಸನ್ ಏನಿಗೆ ಗೊತ್ತಾ? ಇವರು ಶೇವ್ ಮಾಡ್ಕೊಂಡಿರೋದು. ಒಂದ್ ಶಾರ್ಟ್ ಐತೆ ಎಲ್ಲಿ ನಾನು ಒಂದು ಹುಡುಗ ತರ, ಐ ಮೀನ್ ಗಂಡ ತರ, ಇವ್ರು ಹೆಂಡತಿ ತರ ರೋಲ್ ಎಕ್ಸ್ಚೇಂಜ್ ವಿಡಿಯೋ. ಓಕೆನಾ? ಆ ಶಾರ್ಟ್ ಅಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ಜಿಕೆ ಅದೆಲ್ಲ ಅಪ್ಲೋಡ್ ಮಾಡಿದೀವಿ. ಆ ಶಾರ್ಟಿಗೆ ಮಾತ್ರ ಇವರು ಹಿಂಗ್ ಮಾಡ್ಕೊಂಡಿರೋದು ಗೈಸ್. ನಾನ್ ತಲೆ ಚಚ್ಕೊಂಡು ಹೆಂಗೆ ಅಂತ ನಂಗೆ ಗೊತ್ತಿದ್ದಿಲ್ಲ ಆ ಶಾರ್ಟ್ ತೆಗಿತೀವಿ ಅಂತ. ನಂಗೆ ಗೊತ್ತಿಲ್ದಿರಾನೆ ಹೋಗಿ ನಾನು ಊಟ ಮಾಡ್ತಾ ಇರಾಗ, ನಾನು ಅಮ್ಮುಕುಟಿ ಊಟ ಮಾಡ್ತಾ ಇರಾಗ ಇವ್ರ ಮೆತ್ತಿಗೆ ರೂಮ್ಗೆ ಹೋಗಿ ಶೇವ್ ಟ್ರಿಮ್ ಎಲ್ಲ ಮಾಡ್ಕೊಂಡು ಕ್ಲೀನ್ ಶೇವ್ ಮಾಡ್ಕೊಂಡು ನಂಗಂತೂ ಸರ್ಪ್ರೈಸ್ ಆ ರಿಯಾಕ್ಷನ್ ವಿಡಿಯೋನು ಹಾಕಿದೀವಿ ನಾವು ಮಿಸ್ಟರ್ ಅಂಡ್ ಮಿಸಸ್ ಜಿಕೆಗೆ. ಜಿಕೆ ಚಾನೆಲ್ ಅಲ್ಲಿ ಹಾಕಿದೀವಿ, ಬೇಕಂದ್ರೆ ನೀವ್ ನೋಡ್ಬೋದು. ಚೆನ್ನಾಗಿದಾರಲ್ಲ? ಇವಾಗ ಹಿಂಗೆಲ್ಲ ಮಾಡ್ಬೋದು, ಹಿಂಗೆಲ್ಲ ಮಾಡ್ಬೋದು. ಹಾಯ್ ಗೈಸ್, ಇವಾಗ ಟೈಮ್ ಬಂದು 2 ಗಂಟೆ. ನಾನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಕೆಲಸ ಆಯಿತು, ಆಫೀಸ್ ಕೆಲಸ. ಇವಾಗ 2 ಗಂಟೆ ಅಲ್ವಾ, ಲಂಚ್ ಟೈಮ್. ಸೊ ಅಮ್ಮುಕುಟಿ ಅಡುಗೆ ಮಾಡಿರ್ತಾರೆ, ಬನ್ನಿ ತಿನ್ನೋಣ. ಬನ್ನಿ ನೋಡೋಣ ಏನು ಮಾಡಿದ್ದಾರೆ ಅಂತ. ನೋಡಿ ಸರ್, ಓಟ್ಸ್ ಮತ್ತೆ ಫಿಶು ಅಮ್ಮ ಪ್ಲೇಟಲ್ಲಿ, ನಂಡು ನನ್ನ ಪ್ಲೇಟಲ್ಲಿ ಓಟ್ಸು, ಏಡಿಕಾಯಿ. ಇಷ್ಟು ಜನಕ್ಕೆ ಏಡಿಕಾಯಿ ತಿನ್ನಕ್ ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಯಾಕಂದ್ರೆ ನಮ್ ದೇವೇಟಗೆ ಅಷ್ಟು ಚೆನ್ನಾಗಿ ತಿನ್ನಕ್ ಬರಲ್ಲ ಗೈಸ್. ದೇವೇಟ ಸಿಸ್ಟರ್ಗೆ, ನನಗೆ, ಅಮ್ಮುಕುಟಿಗೆ ಏಡಿಕಾಯಿ ಅಂದ್ರೆ ತುಂಬಾ ಇಷ್ಟ ಗೈಸ್. ಅಚ್ಚ ತಿನ್ನಲ್ಲ, ಅಚ್ಚಾಗಿ ಇಷ್ಟ ಇಲ್ಲ ಏಡಿಕಾಯಿ. ದೇವೇಟ ನಾನ್ ಮದ್ವೆ ಆದ್ಮೇಲೆ ನಾನು ಏಡಿಕಾಯಿ ತಿನ್ನೋದು ನೋಡಿ ಅವರು ಏಡಿಕಾಯಿ ತಿನ್ನೋದು ಸ್ಟಾರ್ಟ್ ಮಾಡಿದ್ರು. ಅವರಿಗೂ ಇಷ್ಟ ಇದ್ದಿಲ್ಲ ಮುಂಚೆ. ನಿಜ ತಾನೆ ಗೈಸ್? ಅಮ್ಮುಕುಟಿ ಅಂದ್ರಲ್ಲ, ಅದು ಜಾಕ್ ಫ್ರೂಟ್ ಜೊತೆ ಮತ್ತೆ ನುಗ್ಗೆಕಾಯಿ ಸೊಪ್ಪು ಹಾಕಿ ಸಾಂಬಾರ್ ಮಾಡ್ತೀನಿ ಅಂತ. ನೋಡಿ ಹಿಂಗೈತೆ ಅದು. ಇದು ಒಂದು ಮತ್ತಿ ತಲೆ ಗೈಸ್. ಮತ್ತಿ ಫಿಶ್ ಐತಲ್ಲ ಅದರದ್ದು ತಲೆ. ಇದು ಒಂದು ನಂಡು ಕಾಲು ಗೈಸ್. ನಂಡು ಕಾಲು
ಅದು ಕೈ. ಇದೊಂದು ಮತ್ತಿ. ನನ್ನ ತಟ್ಟೆಯಿಂದ ತಗೊಂಡೆ. ಇದು ತೆಂಗಿನಕಾಯಿ ಗೈಸ್. ತೆಂಗಿನಕಾಯಿ ಮರ. ಅದು ಬಂದು ಪಪ್ಪಾಯ. ಪಪ್ಪಾಯ ಗೈಸ್. ಪಪ್ಪಾಯ ನಾವು ಕಿತ್ತಿದೀವಿ ಆಲ್ರೆಡಿ ಮನೇಲಿ ಐತೆ, ಅದು ತೋರಿಸ್ತೀನಿ ಓಕೆನಾ. ಅದು ಮೊನ್ನೆನೆ ಕಿತ್ತಿದ್ವಿ, ಅದು ಪಪ್ಪಾಯ ಗಿಡ. ಮತ್ತೆ ಅದು ಬಾಳೆ ಮರ. ದಟ್ ಒನ್ ಎಲ್ಲಿ ತೋರಿಸ್ತಾ ಇದ್ದೀರಾ? ಇದು ಬಾಳೆ ಮರ ನಾವು ಇಕ್ಕಿದ್ದು. ಇದು ಜಾಕ್ ಫ್ರೂಟ್ ಗೈಸ್, ಜಾಕ್ ಫ್ರೂಟ್. ಗೋವಾ ರೈಟ್. ಗೋವಾ ನೋಡಿ, ಚೇಪಕ್ಕೆ 2 ಬಿಟ್ಟೈತೆ. ದಿಸ್ ಇಸ್ ಜಾಕ್ ಫ್ರೂಟ್. ಜಾಕ್ ಫ್ರೂಟ್. ಓಕೆ. ಬಿಟ್ಟಿದೆ ಗೈಸ್. ಸಿ ಇಷ್ಟು. ಇದು ಆಕ್ಚುಲಿ ವೈಟ್ ಕಲರ್ ಅಲ್ಲ, ರೆಡ್ ಕಲರ್ ಚೇಪೆಕಾಯಿ. ಒಳಗಡೆ ರೆಡ್ ಕಲರ್ ಇರುತ್ತೆ. ಇಷ್ಟು ಚಿಕ್ಕ ಮರದಲ್ಲಿ, ಇಷ್ಟು ಚಿಕ್ಕ ಮರದಲ್ಲಿ, ಇಷ್ಟು ಚಿಕ್ಕ ಮರದಲ್ಲಿ ಇಷ್ಟು ದೊಡ್ಡ ಗೋವಾ ಬಿಟ್ಟೈತೆ ಗೈಸ್. ಇಲ್ಲಿ ಹೂವ ಇದೆಯಾ? ಇಲ್ಲ, ಹೂವ ಇಲ್ಲ. ಸರ್ ನಿಮ್ಗೆ ಈ ಬಾಳೆನಲ್ಲಿ ಒಂದು ಹೂವ ಬರುತ್ತೆ ಗೈಸ್. ಆ ಹೂವದಲ್ಲಿ ಈ ಒಳಗಡೆ ವೈಟ್ ವೈಟ್ ತರ ಇರುತ್ತೆ. ಅದು ತೆಗ್ದು ಹಂಗೆ ಕುಡಿದ್ರೆ ಶುಗರ್ ತರ ಸಿರಪ್ ಬರುತ್ತೆ, ಚೆನ್ನಾಗಿರುತ್ತೆ ಹಣಿವೇರು ಗೈಸ್. ಅದ್ ಬಂದು ತೆಂಗಿನಕಾಯಿ, 2 ತೆಂಗಿನಕಾಯಿ ಮರ ಐತೆ. ಅದು ಡ್ರೈ ಆದಾಗ ಬಿದ್ದೋಗ್ಬಿಡತ್ತಲ್ವಾ, ಅವಾಗ ನಾವು ಊಟಕ್ಕೆ ಯೂಸ್ ಮಾಡ್ತೀವಿ. ತೆಂಗಿನಕಾಯಿ, ಕೊಬ್ಬರಿ ತರ. ಮತ್ತೆ ಹಂಗೆ ಗೈಸ್ 2 ತೆಂಗಿನಕಾಯಿ ಮರ ಐತೆ ಗೈಸ್. ಆ ಪಪ್ಪಾಯ ಬಂದು ಇದೆ, ಆ ತೋಟದಿಂದಾನೇ ನಮ್ಗೆ ಈ ಪಪ್ಪಾಯ ಸಿಕ್ತು. ಮತ್ತೆ ಮೊನ್ನೆ ಬಂದು ನಮ್ಮ ಅಜ್ಜ ಬಾಳೆನ ಇಷ್ಟು ಇದ್ದಿದ್ದು ಗೊಂಚಲ ಬಾಳೆನು ಕಿತ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ಈ ಬಾಳೆನ್ ಬಿಟ್ಟಿತ್ತು ಮೊನ್ನೆನೆ. ಇವಾಗ ಒಂದ್ ಸ್ವಲ್ಪ 1 ವೀಕ್ ಆಯ್ತು. ಆಕ್ಚುಲಿ ಮೊನ್ನೆ ಅಲ್ಲ, 1 ವೀಕ್ ಹಿಂದೆನೆ ಅಜ್ಜ ಕಿತ್ತಿದ್ರು. ಬೇರೆ ಅದು ದೊಡ್ಡದಾಗಿತ್ತಲ್ಲ ಆ ಬಾಳೆ ಮರದಿಂದ ಇಷ್ಟ ಹಣ್ಣಾಗೈತೆ. ಆಕ್ಚುಲಿ ತುಂಬಾ ಇತ್ತು, ಅರ್ಧ ಒಂದು ನಮ್ ರಿಲೇಷನ್ಸ್ ಬಂದಿದ್ರು, ಅವ್ರಿಗೆ ಕೊಟ್ಬಿಟ್ವಿ. ಇಲ್ಲಿ ಯಾರು ಇಲ್ಲ ತಿನ್ನಕ್ಕೆ ಬಾಳೆನು, ಅದಕ್ಕೆ ಹಣ್ಣು ಆಗ್ತಾನೆ ಐತೆ. ಆದ್ರೆ ಟೇಸ್ಟ್ ಅಂತೂ ಸೂಪರ್ ಗೈಸ್, ಸೀರಿಯಸ್ಲಿ. ಅಷ್ಟೇ. ಸೊ ಅಷ್ಟೇ ಗೈಸ್, ಇದು ನಮ್ಮ ಚಿಕ್ಕ ತೋಟ. ಇಷ್ಟಾಗುತ್ತೋ ನಾವು ಅಷ್ಟು ಗಿಡಗಳು ಹಾಕಿ ಬೆಳೆಸ್ತಾ ಇರ್ತೀವಿ. ಸೊ ಈ ತೋಟ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಮತ್ತೆ ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್.